ವೀಕ್ಷಕರೇ ನಮಸ್ತೆ. ನೋಡಿ, ಈ ಚೀನಾದ ಕೆಲವು ಇಂಜಿನಿಯರಿಂಗ್ ಮಾರ್ವೆಲ್‌ಗಳು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸ್ತವೆ. ಬಹುಶಃ ಇಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಗಳ ಮೇಲೆ ಅವಲಂಬನೆ ಇಲ್ಲದೆ ಬಲಿಷ್ಠವಾದ ಒಂದು ಆತ್ಮನಿರ್ಭರತೆಯಿಂದ ಬಲ್ಲಂಥ ರಾಷ್ಟ್ರ ಯಾವುದಾದ್ರೂ ಇದ್ದಲ್ಲಿ ಅದು ಚೀನಾ ಮಾತ್ರ. ಅದು ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ರಕ್ಷಣಾ ವ್ಯವಸ್ಥೆಯಲ್ಲಿ ಆಗಲಿ ಅಥವಾ ತಾಂತ್ರಿಕತೆಯಲ್ಲಿ ಆಗಲಿ ಚೀನಾದ ಸರಿಸಾಟಿ ಬಹುಶಃ ಯಾರೂ ಇಲ್ಲ. ಅದರಲ್ಲೂ ಎಲೆಕ್ಟ್ರಾನಿಕ್ ಉಪಕರಣಗಳ ಉತ್ಪಾದನೆಯಲ್ಲಿ ಅಂತೂ ಅಮೆರಿಕದಂಥ ರಾಷ್ಟ್ರಗಳು ಕೂಡ ಇವತ್ತು ಚೀನಾದ ಮೇಲೆ ಅವಲಂಬಿತ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವಾಗ ಆ್ಯಪಲ್ ಫೋನ್ನ ಒಂದು ಅದರ ಬಿಡಿಭಾಗಗಳು ಏನಿದ್ರೂ ಕೂಡ ಅದು ಉತ್ಪಾದನೆ ಆಗುವಂಥದ್ದು ಚೀನಾದಲ್ಲೇ ಕೂಡ. ಆ್ಯಪಲ್ ಅಮೆರಿಕಾದ ಕಂಪನಿ ಆಗಿದ್ದರೂ ಕೂಡ ಅದರ ಬಿಡಿಭಾಗಗಳು ಉತ್ಪಾದನೆ ಆಗುವಂಥದ್ದು ಚೀನಾದಲ್ಲಿ. ಅಸೆಂಬಲ್ ಇವಾಗ ಭಾರತದಲ್ಲೂ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬಟ್ ಅದರ ಬಿಡಿಭಾಗಗಳು ಚೀನಾದಿಂದಲೇ ಬರುವಂಥದ್ದು. ಅವರ ಇಂಜಿನಿಯರಿಂಗ್ ಕ್ಷೇತ್ರ ಉಂಟಲ್ಲ, ಅದು ನಿಜಕ್ಕೂ ಅದು ನಾನು ಇವಾಗಲೇ ಹೇಳಿದಾಗೆ ಅವರ ಇಂಜಿನಿಯರಿಂಗ್ ಮಾರ್ವೆಲ್‌ಗಳು ಅದು ಮೆಸ್ಮರೈಸಿಂಗ್ ಅದು. ಈ ನೋಡಿ, ಈ ಚಿತ್ರದಲ್ಲಿ ಕಾಣ್ತಿರುವಂಥ ಈ ಒಂದು ಹೈವೇ ನಿರ್ಮಾಣಕ್ಕೆ ಒಂದು ಏನಿದೆ, ಅದುವೇ ಈ ಒಂದು ಅವರ ಇಂಜಿನಿಯರಿಂಗ್ ಮಾರ್ವೆಲ್‌ಗೆ ಸಾಕ್ಷಿ. ಈ ಬೆಟ್ಟಕ್ಕೆ ಬೆಟ್ಟವನ್ನೇ ಕಡಿದು ಈ ಹೈವೇ ನಿರ್ಮಾಣ ಮಾಡಿದ್ದಾರೆ. ನಾನು ಈ ಹಿಂದೆ ಒಂದ್ಸಲ ಈ ಕಾರವಾರದ ಗುಡ್ಡ ಕುಸಿತ ಪ್ರಕರಣ ಆದಾಗ ಒಂದು ವಿಚಾರ ಹೇಳಿದೆ. ಅದೇನು ಅಂತ ಹೇಳಿದರೆ, ಈ ಬೆಟ್ಟದ ನೈಸರ್ಗಿಕ ಸ್ವರೂಪ ಅದು ಒಂದು ಇವಾಗ ಒಂದು ಮರಳಿನ ರಾಶಿಯನ್ನು ಹಾಕಿದಾಗ ಅದು ಹೇಗೆ ರಾಶಿ ಬೀಳ್ತದೋ ಅದೇ ರೀತಿಯಲ್ಲಿ ಈ ಈ ಗುಡ್ಡವು ಕೂಡ ಅದಕ್ಕೊಂದು ರೂಪ ಇರ್ತದೆ. ಆ ಸ್ವರೂಪ ಬದಲಾದಾಗ ಅಥವಾ ಗುಡ್ಡವನ್ನು ಕತ್ತರಿಸಿದಾಗ ಅದರ ಸ್ವರೂಪ ಬದಲಾದಾಗ ಈ ಕುಸಿತಗಳು ಉಂಟಾಗುವಂಥದ್ದು. ಅದರ ಬ್ಯಾಲೆನ್ಸ್ ತಪ್ಪಿ ಕುಸಿತಗಳು ಉಂಟಾಗುವಂಥದ್ದು. ಇದನ್ನು ನೋಡಿ, ಈ ಚೀನಾ ಅದನ್ನು ಹೇಗೆ ತಡೆದಿದೆ ಅಂತ ನೋಡಿ. ಈ ಚಿತ್ರದಲ್ಲಿ ಅಷ್ಟು ಬೆಟ್ಟ ಕಡಿದ್ರೂ ಕೂಡ ಒಂದು ಬೆಟ್ಟವನ್ನು 2 ಬೆಟ್ಟಗಳ ರೀತಿಯಲ್ಲಿ ಅಲ್ಲಿ ಕಡಿಯಲಾಗಿದೆ. ಅದರ ಸ್ವರೂಪ ಹೀಗಾಗಿ ಅದು ಬದಲಾಗಿಲ್ಲ. ಗುಡ್ಡ ಕತ್ತರಿಸಿದರೂ ಕೂಡ ಅದು ಒಂದು ಬೆಟ್ಟ 2 ಬೆಟ್ಟದ ರೀತಿಯಲ್ಲಿ ಅದರ ನಿರ್ಮಾಣ ಸ್ವರೂಪ ಇದ್ದ ಕಾರಣ ಆ ಗುಡ್ಡಕ್ಕೊಂದು ಏನು ಸ್ವರೂಪ ಉಂಟು ಅದು ಬದಲಾಗಿಲ್ಲ. ಸೊ ಇದೇ ರೀತಿಯ ಯೋಜನೆಗಳಿಂದ ಒಂದು ವಿಶಿಷ್ಟ ಆಲೋಚನೆಗಳಿಂದ ಚೀನಾ ಇವತ್ತು ಬಹಳ ಮುಂದೆ ಇರುವಂಥದ್ದು. ನೋಡಿ, ನಾವು ಈ ಹಿಂದೆ ಈ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಏನು ಮಾರಾಮಾರಿ ಆಯಿತು. ನಾವು ಅವಾಗ ಏನು ಚೀನಾಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ಟಿಕ್ ಟಾಕು ಅದು ಇದು ಆ್ಯಪ್‌ಗಳನ್ನೆಲ್ಲ ಬ್ಯಾನ್ ಮಾಡಿ ಕೂತ್ವಿ. ಆದರೆ ಈ ಆ್ಯಪ್‌ಗಳನ್ನು ಬ್ಯಾನ್ ಮಾಡಿದರೂ ಕೂಡ ಏನು ಸರ್ಕಾರದ ಅಂಕಿಅಂಶಗಳು ಏನು ಹೇಳ್ತವೆ ಅಂತ ಹೇಳಿದರೆ, ವ್ಯಾಪಾರ ವಹಿವಾಟು ಅದರಲ್ಲೂ ಎಸ್ಪೆಷಲಿ ಇಂಪೋರ್ಟು ಚೀನಾದಿಂದ ಆಮದು ವ್ಯವಹಾರ ಇನ್ನಷ್ಟು ಜಾಸ್ತಿ ಆಗಿದೆ. ಲಕ್ಷ ಕೋಟಿಗಳಷ್ಟು ಆಮದು ಆಗ್ತಾ ಇದೆ. ಇವಾಗ ಈ ಏನು ಭಾರತ ಮತ್ತು ನಮ್ಮ ಈ ಅಮೆರಿಕದ ನಡುವೆ ಏನು ಈ ಟ್ಯಾಕ್ಸ್ ಹೇರಿಕೆ ಏನು ಸ್ಟಾರ್ಟ್ ಆಯಿತು, ಆ ನಂತರ ನಾವು ಇಲ್ಲ ಏನು ಇದಕ್ಕೆ ಟಕ್ಕರ್ ಕೊಡಲಿಕ್ಕೆ ಚೀನಾದ ಜೊತೆ ವ್ಯಾಪಾರ ವ್ಯವಹಾರ ವೃದ್ಧಿ ಮಾಡಬೇಕು ಅಂತೇಳಿ ಚೀನಾದ ಕಡೆ ಇವಾಗ ಮುಖ ಮಾಡಿದ್ದೇವೆ. ಹೀಗಾಗಿ ಟಿಕ್ ಟಾಕ್ ಬ್ಯಾನನ್ನು ಈ ಹಿಂದೆ ನಾವು ಏನು ಈ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ವಿ, ಅದರ ಬ್ಯಾನ್ನ ನಾವು ನಿಷೇಧವನ್ನು ಹಿಂಪಡೆದುಕೊಂಡಿದ್ದೇವೆ. ಸೊ ಇದೇ ರೀತಿಯಲ್ಲಿ ನಾವು ಇದೊಂದು ರೀತಿ ಹೇಗೆ ಅಂತ ಹೇಳಿದರೆ, ನಾವು ನಮ್ಮ ರಾಜತಾಂತ್ರಿಕತೆ ಏನಿದೆ, ಇದೊಂದು ರೀತಿ ನಾವು ಚೀನಾದ ಎದುರು ಇವಾಗ ತಲೆಬಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಹೀಗಾಗಿ ನಾವು ಎಷ್ಟೇ ಮಾತಾಡ್ಬೋದು, ಎಷ್ಟೇ ನಾವು ಅಷ್ಟು $1 ಟ್ರಿಲಿಯನ್ ಎಕಾನಮಿ, ಇಷ್ಟು $1 ಟ್ರಿಲಿಯನ್ ಎಕಾನಮಿ ಅಂತ ತಿಳ್ಕೊಂಡು ಮಾತಾಡ್ಬೋದು. ಬಟ್ ಇವತ್ತಿನ ವಾಸ್ತವದಲ್ಲಿ ಏನಿದೆ, ನಾವು ಚೀನಾವನ್ನು ಎದುರು ಹಾಕಿಕೊಂಡು ಅಥವಾ ನಾವು ಭಾರತ ಅಂತಲ್ಲ, ಯಾವುದೇ ರಾಷ್ಟ್ರ ಆಗಲಿ ಚೀನಾದ ಏನು ಅವಲಂಬನೆ ಇಲ್ಲದೆ ಬಹುಶಃ ಇಂದಿನ ದಿವಸದಲ್ಲಿ ರಾಷ್ಟ್ರ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಅಂತೇಳಿ ನಮ್ಮ ಭಾರತದಲ್ಲಿ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದ ನಮ್ಮ ಭಾರತದಲ್ಲಿ ಇವತ್ತು ನಾವು ಅಕ್ಕಿಯನ್ನು ಸಮೇತ ಚೀನಾದಿಂದ ಆಮದು ಮಾಡಿಕೊಳ್ತಿದ್ದೇವೆ. ಇಲ್ಲಿವರೆಗೆ ತಲುಪಿದೆ ನಮ್ಮ ಪರಿಸ್ಥಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.